ಸಿಸಂದ್ರಾ ಬೆರ್ರೀಸ್ ಅಂಥೇಳಿ. ಸಿಸಂದ್ರಾ ಬೆರ್ರೀಸ್ ಅಂತ ಹೇಳಿದರೆ ಈ ಥರ ಬೆರ್ರಿಗಳು ಕಾಣುತ್ತೆ. ನೀವು ಇಲ್ಲೆಲ್ಲ ನೋಡ್ಬೋದು ಈ ಥರ ಬೆರ್ರಿಗಳು ಕಾಣುತ್ತೆ. ಅಥವಾ ಇದು ಕಸವಾಗಿ ಬೆಳೆಯುತ್ತೆ. ಕಸವಾಗಿ ಬೆಳೆದ್ಬಿಟ್ಟು ಇದನ್ನು ನಾವು ನೋಡಿರ್ತೀವಿ, ಆದರೆ ಕಾಮನ್ನಾಗಿ ಏನಂತಾರೆ ಏನು ಅಂತಕ್ಕಂಥದ್ದನ್ನು ನಾವು ಕಂಡುಕೊಂಡಿರಲ್ಲ. ಅದರಿಂದ ಇದನ್ನು ಒಂದು ಸರಿ ನೋಡ್ಕೊಂಡ್ಬಿಟ್ಟು ಸಿಸಂದ್ರಾ ಬೆರ್ರೀಸ್ ಎಲ್ಲೆಲ್ಲಾದರೂ ಕಂಡ್ರೆ ಫಸ್ಟು ಅದನ್ನು ಪ್ಯಾಚ್ ಟೆಸ್ಟ್ ಮಾಡಬೇಕು. ಅಂದರೆ ಸ್ವಲ್ಪ ಕನ್ಸ್ಯೂಮ್ ಮಾಡಿಬಿಟ್ಟು ನೋಡಿ ನಂತರ ಬಳಸ್ಕೊಂಡು ಬರಬೇಕಾಗ್ತದೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ಅಂತಕ್ಕಂಥದ್ದನ್ನು ಹೇಳ್ತಾ, ಈಗ ಅದ್ರ ಕುರಿತಾಗಿ ಡೀಪಾಗಿ ತಿಳ್ಕೊಳ್ಳೋಣ. ಒಂದು, ಇದಕ್ಕೆ ಸಿಸಂದ್ರಾ ಚೈನೆನ್ಸಿಸ್ ಅಂತ ಬೊಟಾನಿಕಲ್ ಆಗಿ ಕರೀತಾರೆ ವೈಜ್ಞಾನಿಕವಾಗಿ, ಆಯಿತಾ. ನಂತರ ಅದಕ್ಕೆ ಕಾಮನ್ ಆಗಿ ಏನಂದರೆ BUAG ಅಂತಕ್ಕಂಥದ್ದು. BUAG ಚೈನೀಸ್ ಮ್ಯಾಂಗೋಲೆವೇನ್ ಅಂತ ಕರೀತಾರೆ, ಚೈನೀಸ್ ಸಿಸಾಂದ್ರಾ ಅಂತ ಕರೀತಾರೆ, ಚೂಸನ್ ಜುಮಿಚಿ ಅಂತ ಕರೀತಾರೆ, 5 ಫ್ಲೇವರ್ಡ್ ಫ್ರೂಟ್ ಅಂತ ಕರೀತಾರೆ, ಆಮೇಲೆ ಫ್ರುಕ್ಟೋಸ್ ಸಿಸಾಂದ್ರಾ ಅಂತ ಕರೀತಾರೆ, ಗುಮಸಿ ಮ್ಯಾಗ್ನೋಲಿಯಾ ವೈನ್ ಅಂತ ಕರೀತಾರೆ, ಬಳ್ಳಿ, ನಾರ್ದರ್ನ್ ಸಿಸಂದ್ರಾ ಅಂತ ಕರೀತಾರೆ, UAG ಅಂತ ಕರೀತಾರೆ. ಬೇರೆ ಬೇರೆ, ಯಾಕಂದರೆ ಬೇರೆ ಬೇರೆ ದೇಶದಲ್ಲಿ ಸಿಗೋದ್ರಿಂದ ಬೇರೆ ಬೇರೆ ಹೆಸರಲ್ಲಿ ಇದನ್ನು ಕರೀತಾರೆ. ನಾವು ಸಿಸಂದ್ರಾ ಬೆರ್ರೀಸ್ ಅನ್ನೋಣ, ಇಲ್ಲ ಚೈನೆನ್ಸಿಸ್ ಅನ್ನೋಣ, UAG ಅನ್ನೋಣ, ಊಜಿ ಕೂಡ ಏನು ಬೇಕಾದರೂ ಕರೀರಿ, ಹಣ್ಣು ಮಾತ್ರ ಅದೇ ನಾವು ಬಾರೆಹಣ್ಣುಗಳು ಸಿಗ್ತಾವಲ್ಲ ಆ ಒಂದು ಸೈಜಲ್ಲಿ ಇರುತ್ತೆ, ಆಯಿತಾ. ಇದ್ರಲ್ಲಿ ಏನು ಅಂದರೆ ಬಳ್ಳಿಗಳಲ್ಲಿ ಬರುತ್ತೆ. ಬಳ್ಳಿಗಳಲ್ಲಿ ಬಂದ್ಬಿಟ್ಟು ಹಬ್ಬುತ್ತೆ. ಮೇಲೆ ಸಣ್ಣ ಬೆರ್ರೀಸು, ದ್ರಾಕ್ಷಿ ಥರ ಸಣ್ಣ ಪರ್ಪಲ್ ರೆಡ್ ಕಲರ್ ಇರ್ತವೆ. ಇವನ್ನ ತುಂಬ ಟೇಸ್ಟು ಬೇರೆ ಬೇರೆ 4 ಟೇಸ್ಟಲ್ಲಿ ಬರುತ್ತೆ. 4 ಥರನಾದಂತಹ ಟೇಸ್ಟ್ ಇರುತ್ತೆ. ಇದು ಸ್ವೀಟ್ ಇರುತ್ತೆ, ಸಾಲ್ಟಿ ಇರುತ್ತೆ, ಬಿಟ್ಟರು, ಸೋರು ಅಂದರೆ ಸಿಹಿಯಾಗಿರುತ್ತೆ, ಉಪ್ಪುಪ್ಪಾಗಿರುತ್ತೆ, ಕಹಿ ಮತ್ತು ಸ್ವಲ್ಪ ಹುಳಿಯಾಗಿಯೂ ಇರುತ್ತೆ. ಆದ್ದರಿಂದ ಇದು ಖಟ್ಟ ಮಿಠ ಟೇಸ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದರದ್ದು ವೆರೈಟಿ ಕೂಡ ಡೆವಲಪ್ ಆಗ್ತಾ ಇದ್ದಾವೆ. ಇದರಲ್ಲಿ ತುಂಬ ಏನು ಅಂದರೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಅಂದರೆ ತುಂಬ ಇದ್ದಾವೆ. ಫಸ್ಟ್ ಬಂದು ಸೆಲ್ಯುಲರ್ ಲೆವೆಲಲ್ಲಿ ಇದು ಇಂಪ್ರೂವ್ ಮಾಡುತ್ತೆ. ಆದರೆ ನಮ್ಮ ದೇಹದಲ್ಲಿ ಅತೀ ಚಿಕ್ಕದಾದಂಥ ಯಾವುದಾದ್ರೂ ಆರ್ಗನ್ ಅಥವಾ ಚಿಕ್ಕ ಒಂದು ಇದು ಅಂತ ಹೇಳಿದ್ರೆ ಸೆಲ್ ಅಂತ ಹೇಳ್ತೇವೆ. ಪ್ರತಿಯೊಂದು ಸೆಲ್ಲನ್ನು ಇದು ಪ್ಯೂರಿಫೈ ಮಾಡುತ್ತೆ, ಸ್ವಚ್ಛಗೊಳಿಸುತ್ತೆ, ಆರೋಗ್ಯವಾಗಿ ಮಾಡಿಸುತ್ತೆ. ಅದರಿಂದ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಯಾವುದೋ ಬೆಳೆ ಒಂದು ಆರ್ಗನ್ನಿಗೆ, ಒಂದು ಭಾಗಕ್ಕೆ ಉಪಯೋಗ ಆದರೆ, ಈ ಬೆಳೆ ಪ್ರತಿಯೊಂದು ಸೆಲ್ಲಿಗೆ, ಅಂದರೆ ನಮ್ಮಲ್ಲಿರ್ತಕ್ಕಂಥ ಈಗ ಉದಾಹರಣೆಗೆ ಒಂದು ನೇಲ್ ಅಥವಾ ಉಗುರಿನಲ್ಲಿ ಸಾವಿರಾರು ಸೆಲ್ಗಳು ಇರ್ತವೆ. ಅಂದರೆ ಇದು ಪ್ರತಿ ಸೆಲ್ಲನ್ನು ಟಚ್ ಮಾಡುತ್ತೆ ಅಂದರೆ ತಿಳ್ಕೊಳ್ಬೋದು ಇದರದ ಶಕ್ತಿ ಎಷ್ಟು ಚೆನ್ನಾಗಿರ್ತದೆ ಅಂತಕ್ಕಂಥದ್ದು. ಆಮೇಲೆ ಇದು ಅಡ್ರಿನಲ್ ಗ್ಲ್ಯಾಂಡ್ಸ್, ಅಂದರೆ ನಮ್ಮ ಹಾರ್ಮೋನುಗಳು ರಿಲೀಸ್ ಆಗಲಿಕ್ಕೆ ಒಂದು ಗ್ಲ್ಯಾಂಡ್ ಇರ್ತದೆ. ಆ ಗ್ಲ್ಯಾಂಡ್ ಅಥವಾ ಗ್ರಂಥಿ ಇರ್ತದೆ. ಆ ಗ್ರಂಥಿಗೆ ನಾವು ಅಡ್ರಿನಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಆ ಅಡ್ರಿನಲ್ ಗ್ಲ್ಯಾಂಡನ್ನು ಇದು ಸುಧಾರಿಸುತ್ತೆ. ಹಾಗಾಗಿ ತುಂಬ ಹಾರ್ಮೋನಲ್ ಇಶ್ಯೂಸ್ ಇವತ್ತಿನ ದಿನ ನಡೀತಾ ಇದೆ, ಅದೆಲ್ಲವನ್ನು ಇದು ಕಡಿಮೆ ಮಾಡ್ತದೆ. ಸ್ಟ್ರೆಸ್ಸನ್ನು, ಎಂಗ್ಸೈಟಿಯನ್ನು ಇದು ಕಡಿಮೆ ಮಾಡ್ತದೆ. ನಿದ್ದೆಯನ್ನು ಚೆನ್ನಾಗಿ ಬರೋ ರೀತಿ ಮಾಡ್ತದೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು. ಯಾವುದೇ ರೋಗ ಇರಲಿ ಇರದೇ ಇರಲಿ ಇದನ್ನು ತಿಂಗಳಿಗೆ ಒಂದಾದರೂ ಬೆರ್ರಿ ಕನ್ಸ್ಯೂಮ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ, ಹೆಪಟೈಟಿಸ್ B ಅಥವಾ ಕಾಮಾಲೆ ರೋಗಗಳಿಗೆ ಇದು ತುಂಬ ಒಳ್ಳೆಯದು. ಕಾಮಾಲೆ ರೋಗ ಬಂದಾದಮೇಲೆ ಅಂತ ಹೇಳ್ತಿಲ್ಲ ನಾನಿಲ್ಲಿ, ಕಾಮಾಲೆ ರೋಗ ಬರೋ ಮುಂಚೆಯಲ್ಲಿ ಇದನ್ನು ಬಳಸೋದ್ರಿಂದ ಕಾಮಾಲೆ ರೋಗವನ್ನು ತಡೆಗಟ್ಟಬೋದು. ಆಮೇಲೆ ಮೆಂಟಲ್ ಹೆಲ್ತ್ಗೆ, ನಮ್ಮ ಮಾನಸಿಕ ರೋಗಗಳಿಗೆ ಇದು ತುಂಬ ಹೆಲ್ಪ್ ಮಾಡಿಬಿಟ್ಟು ಕಾನ್ಸಂಟ್ರೇಷನ್ನ, ಫೋಕಸನ್ನು ಜಾಸ್ತಿ ಮಾಡುತ್ತೆ, ಅಟೆನ್ಷನ್ನ ಜಾಸ್ತಿ ಮಾಡುತ್ತೆ, ಇಂಟೆಲೆಕ್ಟನ್ನಾಗಿ ಮಾಡುತ್ತೆ. ಆದ್ದರಿಂದ ಇದನ್ನು ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ತುಂಬ ಕೊಡಬೇಕು ಅಂಥೇಳಿ. ಮಕ್ಕಳಿಗೆ ಯಾಕೆ ಕೊಡಬೇಕು ಅಂದರೆ ಅವ್ರಿಗೆ ಈ ಓದ್ತಾ ಇರ್ತಕ್ಕಂಥ ಎಲ್ಲವ ಶಕ್ತಿಯನ್ನು ಅವ್ರು ಪಡಿತಾರೆ. ಮತ್ತು ಇನ್ನು ವಯಸ್ಸಾದವ್ರಿಗೆ ಯಾಕಂತ ಹೇಳಿದರೆ ನೆನಪಿನ ಶಕ್ತಿ ಅವರಲ್ಲಿ ಹೊರಟು ಹೋಗೋದನ್ನು ಸ್ಟಾಪ್ ಆಗುತ್ತೆ. ಅದರಿಂದ ಇದನ್ನು ಸಿಸಾಂದ್ರಾ ಚೈನೆನ್ಸಿಸ್ ಅಂತಕ್ಕಂಥ ಒಂದು ಏನು ಬೆರ್ರಿ ಇದೆ, ಇದನ್ನು ಕನ್ಸ್ಯೂಮ್ ಮಾಡೋದು ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದು ಅಂತ ಹೇಳ್ತಾ